ಸ್ನೇಹಿತರೆ ಏನಪ್ಪಾ ಅಂದ್ರೆ ದರ್ಶನ್ ಅವ್ರು ಏನ್ ಮಾಡಿದ್ರು ಆ ಕಡೆಯಿಂದ ಈ ಕಡೆ ಬಂದ್ರು ಒಂದು ಟ್ರೋಲ್ ಆಗುತ್ತೆ, ಈ ಕಡೆಯಿಂದ ಆ ಕಡೆ ಬಂದ್ರು ಒಂದ್ ಏನಾರು ಒಂದು ವಿಶೇಷತೆ ಇದೇ ಇರುತ್ತೆ. ಎಲ್ಲಾ ಮೀಡಿಯಾಗಳು ಅಂತ ತಗೊಳ್ತಾರೆ. ಈಗ ಸರ್, ನೀವು ಒಬ್ಬ ದರ್ಶನ್ ಅವ್ರ ಅಭಿಮಾನಿಯಾಗಿ ಕೇಳ್ತಾ ಇದೀನಿ, ಈಗೊಂದು ಹರಿದಾಡ್ತಾ ಇದೆ ಏನಪ್ಪಾ ಅಂದ್ರೆ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ 6 ಜನನ, ಇದಕ್ಕೇನ್ ಹೇಳ್ತೀರಾ? ಈಗ ನೋಡಿ, ಅನ್ಫಾಲೋ ಒಬ್ರನ್ನೇ ಮಾಡಿಲ್ಲ, 6 ಜನನು ಮಾಡಿದ್ದಾರೆ. 6 ಜನದಲ್ಲಿ ಒಬ್ಬರ ಹೆಸರು ತುಂಬಾ ಹರಿದಾಡ್ತದೆ, ಸುಮಲತಾ ಅವ್ರದ್ದು. ನನ್ನ ಪ್ರಕಾರ ಈಗ ಏನೋ ಒಂದು ರೀಸನ್ಗೆ ಅನ್ಫಾಲೋ ಮಾಡಿರ್ಬೋದು. ಒಬ್ರನ್ನೇನು ಮಾಡಿಲ್ವಲ್ಲ, ಎಲ್ಲರನ್ನೂ ಮಾಡಿದ್ದಾರೆ. ಅದರಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಎಲ್ಲರೂ. ಬಟ್ ಯಾಕೆಂದ್ರೆ ದರ್ಶನ್ ಸರ್ ಎಲ್ಲಿ ಮಲಗಿದ್ರು, ಎಲ್ಲಿ ಹುಚ್ಚೊಯ್ದ್ರು, ಎಲ್ಲಿ ಹೋದ್ರು ಎಲ್ಲಾನು ಹೇಳ್ಬೇಕಾ? ಅವ್ರ ವೈಯಕ್ತಿಕ, ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಅವ್ರವರು ಮನಸ್ಥಿತಿ ಮೇಲೆ ಹೋಗುತ್ತೆ. ಪಾಪ ಅವ್ರಿಗೇನೋ ಇದಾಗಿರ್ಬೋದು, ಅನ್ಫಾಲೋ ಮಾಡಿರ್ಬೋದು. ಎಲ್ಲನೂ ಅದನ್ನ ಕಾಂಟ್ರವರ್ಸಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಅದು ತಪ್ಪು ಅನ್ಸುತ್ತೆ ನನಗೆ. ಈಗ ನೋಡಿ, ಭಾಳ ದೊಡ್ಡದಾಗಿ ಇದನ್ನ ಏನೋ ಈ ದೇಶದಲ್ಲಿ ಏನೋ ದೊಡ್ಡದಾಗಿ ಹಗಂತ ಆಗ್ಬಿಟ್ಟಿದೆ. ನಾನು ಜಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಅನ್ಫಾಲೋಗಿ ಇಷ್ಟೆಲ್ಲ ದೊಡ್ಡದು ಮಾಡ್ತಿದ್ದೀರಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಅದು ಸರಿಯಲ್ಲ. ಯಾಕೆಂದರೆ ಈಗ ನೋಡಿ, ನಮ್ಮ ಭಾಷೆ ಕಷ್ಟ ಅಂದಾಗ ಯಾರೂ ಬರಲಿಲ್ಲ. ಅವರು ಕೆಲವು ಟೈಮ್ ಹಿಂದೆ ಘಟನೆಗಳಾಗಿರ್ಬೋದು, ಈಗ ಅವರು ಅನುಭವಿಸಿರೋ ನೋವುಗಳಾಗಿರ್ಬೋದು, ಆ ನೋವಿಗೆ ಯಾರು ಈಗಲು ಕೊಟ್ಟಿರೋರು ಧನ್ವೀರ್ ಬ್ರದರ್ ಒಬ್ಬರು. ಇನ್ನು ಯಾರು ಹೊರಗಡೆ ಬಂದಿಲ್ಲ. ಎಷ್ಟೋ ಜನ ಅವ್ರು ಕೆಳಗಡೆ ಬೆಳೆದಿದ್ದಾರೆ, ಬೆಳೆದು ಯಾರು ಮುಂದೆ ನಿಂತ್ಕೊಂಡು ಮಾತಾಡಿಲ್ಲ. ಎಲ್ಲ ದರ್ಶನ ಅಂದಿದ ತಕ್ಷಣನೇ ಮೀಡಿಯಾ ಅವಾಯ್ಡ್ ಮಾಡಿ ಹೋಗ್ತಿದ್ದಾರೆ. ನನ್ನ ಕಣ್ಣಾರ ನಾನೇ ನೋಡಿದ್ದೀನಿ ಎಷ್ಟೋ ಜನ. ಬಟ್ ಅಂಥ ಟೈಮಲ್ಲಿ ಬಂದು ನಿಂತಾಗ ನಾವುಗಳು ಧನ್ವೀರಣ್ಣ ಎಲ್ಲ ನಿಂತ್ಕೊಂಡಾಗ ಕೆಲವೊಂದು ನಿಂತಿಲ್ಲ, ಏನೋ ಅಸಮಾಧಾನ ಇರ್ಬೋದು, ಏನೋ ಒಂದು ಬೇಜಾರು ಇರ್ಬೋದು, ಏನೋ ಒಂದು ಇರ್ಬೋದು. ಅದಕ್ಕೆ ಒಬ್ಬರನ್ನೆಲ್ಲ 6 ಜನನ ಅನ್ಫಾಲೋ ಮಾಡಿದ್ದಾರೆ. ಅವ್ರ ಮಗನಿಂದ ಹಿಡ್ಕೊಂಡು ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಅದಕ್ಕೆ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಅಮ್ಮವ್ರು ಏನೋ ಹಾಕಿದ್ದಾರೆ ಅಂತಲೂ ಸುದ್ದಿ ಕೇಳಿದೆ ನಾನು. ಅದು ಎಷ್ಟು ಮಟ್ಟಿಗೆ ಸತ್ಯನೋ ನಿಜನೋ ನನಗೆ ಗೊತ್ತಿಲ್ಲ. ಬಟ್ ಅದು ಸರಿಯಲ್ಲ. ಯಾಕೆಂದರೆ ಅವರು ಏನೇ ಬರಲಿ, ಏನೇ ಆಗಲಿ, ನಮ್ಮ ಅಮ್ಮನಿಗೆ ನಾನು ಜೊತೆ ಇರ್ತೀನಿ ಅಂತ ಅವರು ಎಲೆಕ್ಷನಲ್ಲಿ ಕ್ಯಾನ್ವಾಸ್ ಮಾಡಿದ್ರು. ನಮ್ಮ ಬಾಸು ಎಷ್ಟು ಕಷ್ಟಪಟ್ಟು ಮಾಡಿದ್ರಂತ, ಉರಿ ಬಿಸಿಲಲ್ಲಿ ಕೈ ನೋವು ಇದ್ರೂ ಕೂಡ ಕ್ಯಾನ್ವಾಸ್ ಮಾಡಿದ್ರು. ಅವ್ರ ಮಾತಿಗೆ ನಿಂತ್ಕೊಂಡ್ರು. ಇವ್ರು ಕಷ್ಟ ಅಂದಾಗ ಇವು ಯಾರು ಬಂದು ನಿಂತಿಲ್ಲ. ಬಟ್ ಅದೊಂದು ಅವ್ರಿಗಿಂತ ಅಭಿಮಾನಿಗಳಿಗೆ ತುಂಬ ಬೇಜಾರಿದೆ, ತುಂಬ ಅಂದರೆ ತುಂಬ ಬೇಜಾರಿದೆ. ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತಿದ್ದೆ, ನನಗೆ ತುಂಬ ಬೇಜಾರಿದೆ. ಈಗ ಒಂದು ತಾಯಿ ಅಂದಾಗ ಮಗ ತಪ್ಪು ಮಾಡಿದನೋ ತಪ್ಪು ಮಾಡಿಲ್ವೋ ವಿಚಾರ ಬೇರೆ. ಮಗ ಏನೇ ತಪ್ಪು ಮಾಡಿದ್ರು ತಾಯಿ ಬಂದು ನಿಂತ್ಕೊತಾಳೆ, ಹೌದಾ? ಈಗ ಮಗ ಏನು ತಪ್ಪು ಮಾಡ್ದಾನೆ ಬೇಕು ಅಂತ ಏನಾದರೂ ಅಪರಾಧಗಳು ನಡೀತಿದ್ದಾಗ ತಾಯಿ ಆದವ್ರು ಏನು ಮಾಡಬೇಕು, ಎಲ್ಲನೂ ವಿಚಾರಣೆ ಮಾಡಬೇಕು, ಜೊತೆಗೆ ನಿಲ್ಲಬೇಕು. ಅಂಥ ಟೈಮಲ್ಲಿ ನಿಲ್ದಿದ್ದಾಗ ನಮ್ಗೆ ಅಭಿಮಾನಿಗಳಿಗೂ ಬೇಜಾರಿದೆ. ಹಾಗಂತ ಬಾಸನ್ನು ಹೇಳ್ಕೊಂಡಿಲ್ವಲ್ಲ, ಅವರಿಂದ ನಮಗೆ ಬೇಜಾರಾಗಿದೆ, ಅವರಿಂದ ನಮಗೆ ನೋವಾಗಿದೆ, ಅದಕ್ಕೆ ನಾನು ಅನ್ಫಾಲೋ ಮಾಡ್ತಿದ್ದೀನಿ ಅಂತ ಏನಾದ್ರು ಹೇಳಿದ್ದಾರೆ? ಏನು ಹೇಳಿಲ್ಲ. ಅವ್ರು ಎಲ್ಲರನ್ನೂ ಕ್ಯಾಜುವಲಾಗಿ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಅವರೊಬ್ಬರನ್ನೆಲ್ಲ ಎಲ್ಲರನ್ನೂ ಮಾಡಿದ್ದಾರೆ. ಅದನ್ನೇ ದೊಡ್ಡದಾಗಿ ತಗೊಂಡು ದೊಡ್ಡದಾಗಿ ಇಶ್ಯೂ ಮಾಡ್ತಿದ್ದಾರೆ. ಮಾಡಬಾರ್ದು. ಯಾಕೆಂದರೆ ಅವ್ರವ್ರ ವೈಯಕ್ತಿಕ, ಅದು ಅವ್ರವ್ರ ಪರ್ಸ್ನಲ್ಲು. ಏನಾದರೂ ಭಾಷೆ ಬಂದ್ಗೆ ಹೇಳ್ಬಿಟ್ಟು ಹಿಂಗೆಲ್ಲ ಇಂಥವ್ರನ್ನೆಲ್ಲ ಅನ್ಫಾಲೋ ಮಾಡ್ತಿದ್ದೀನಿ, ಇದರಿಂದ ನಮಗೆ ಬೇಜಾರಾಗಿದೆ ಅಂತ ಏನು ಹೇಳ್ಕೊಂಡಿಲ್ಲ. ಇನ್ನು ಅಭಿಮಾನಿಗಳು ನಾವು ಹೇಳ್ಕೊತಾ ಇದ್ದೀವಿ, ಇಂಥವ್ರಿಂದ ನಮ್ಮ ಭಾಷೆ ಸಪೋರ್ಟ್ ಮಾಡ್ದೆ ಹಿಂಗೆ ಆಗಿದೆ ಹಿಂಗೆ ಅಂತ. ಅವ್ರು ಯಾವತ್ತೂ ಏನನ್ನೂ ಬಯಸ್ತವ್ರಲ್ಲ. ಅಂಥದ್ರಲ್ಲಿ ಇದು ಆಗಬಾರ್ದು. ಯಾಕಂದರೆ ಅವ್ರವ್ರ ಪರ್ಸ್ನಲ್ಲು. ಈಗೆಲ್ಲನೂ ದರ್ಶನ್ ಹೇಳ್ಬಿಟ್ಟೆ ಮಾಡಬೇಕಾ? ಇಂಥವ್ರು ಫಾಲೋ ಮಾಡ್ತಿದ್ದೀನಿ ಅಂದರೆ ಫಾಲೋ ಮಾಡ್ತೀನಿ ಅಂತ ಮಾಡ್ಬೇಕು? ಅವ್ರ ವೈಯಕ್ತಿಕ. ಅದನ್ನ ಯಾಕೆ ಇಷ್ಟು ದೊಡ್ಡ ತಂದು ಕರ್ನಾಟಕದಲ್ಲಿ ಇಂತೆಲ್ಲ ದೊಡ್ಡ ಇಶ್ಯೂ ಮಾಡ್ತೀರಾ? ಮಾಡಬಾರ್ದು. ಈ ಕೇಸಲ್ಲಿರೋ ಇಂಟ್ರೆಸ್ಟ್ ಪಾಪ ಸೌಜನ್ಯ ಮೇಲೆ ತೋರಿಸಿ ನ್ಯಾಯ ಆದರೂ ಸಿಗುತ್ತೆ. ಇಂಥ ಒಂದು ಇನ್ಸ್ಟಾಗ್ರಾಮ್ ಈ ತೋರಿಸಿರೋ ಇಂಟ್ರೆಸ್ಟು ಒಂದು ಧರ್ಮಸ್ಥಳದ ಸೌಜನ್ಯ ಮೇಲೆ ತೋರಿಸಿದ್ರೆ, ಆ ಬಡ ಹೆಣ್ಮಗಳಿಗೆ, ಹಿಂದೂ ಹೆಣ್ಮಗಳಿಗೆ, ನಾನು ತಂಗಿನೇ ಅಂತ ಹೇಳ್ತೀನಿ ನಾನು ಯಾವಾಗಲೂ, ಆ ಹೆಣ್ಮಗಳಿಗೆ ನ್ಯಾಯ ಆದರೂ ಸಿಗುತ್ತಪ್ಪ. ಅದನ್ನು ಬಿಟ್ಬಿಟ್ಟು ಅನ್ನೆಸೆಸರಿ ಸುಮಲತಮ್ಮನಿಗೆ, ದರ್ಶನ್ ಬಾಸ್ಗೆ ತಂದಿಕ್ಕೆ ನೋಡ್ದಂಗೆ ಅವ್ರವ್ರ ಮನಸ್ಸಲ್ಲಿ ಏನಿದೆ ಅವ್ರವ್ರಿಗೆ ಬಿಟ್ಟಿತ್ತದು. ನಾನು ಒಂದೇ ಹೇಳೋದು, ನಮ್ಮ ಬಾಸ್ ಯಾರು ಲೈಕ್ ಮಾಡ್ತಾರೋ ನಾವು ಲೈಕ್ ಮಾಡ್ತೀವಿ, ಯಾರನ್ನ ದ್ವೇಷಿಸ್ತಾರೋ ನಾವು ದ್ವೇಷಿಸ್ತೀವಿ. ಅದು ನಮ್ಮ ಬಾಸನ್ನು ಫಾಲೋ ಮಾಡೋಂಥವ್ರು ನಾವು ಅಷ್ಟೇ. ಈಗ ನಮ್ಗೆ ಅವರಿಂದ ಆಗಲ್ಲ ಅಂದ್ರೆ ನಾವು ದೂರ ಇರ್ತೀವಿ, ಅವರಿಂದ ನಾವು ಹತ್ರಕ್ಕೆ ಹೋಗಲ್ಲ. ಅವ್ರನ್ನ ಪ್ರೀತಿಸ್ತಾರಂದ್ರೆ ನಾವು ಅವ್ರನ್ನ ಇಲ್ಲಿಟ್ಕೊಂಡು ಪ್ರೀತಿಸ್ತೀವಿ, ಅದು ನಮ್ಮ ಗುಣ. ಬಟ್ ಯಾಕೆಂದರೆ ನಾವು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಮತ್ತೊಂದು ಮಗದೊಂದು ಮಾಡಲ್ಲ. ಬೇಕು ಅಂತ ಇವೆಲ್ಲ ಕಾಂಟ್ರವರ್ಸಿ ಮಾಡ್ತಾ ಇರೋದು ಮಾಡಬಾರ್ದು. ಇದೆಲ್ಲ